So unitary method is nothing but the method in which first we are going to find the value of 1 unit. ಅಂದರೆ ಏನು, ಇವಾಗ 4 kg 4 kg wheat ಇದೆ ಅನ್ಕೊಳ್ಳೋಣ. 4 kg wheat ಸಮ್ ವ್ಯಾಲ್ಯೂ 16 rupees ಅನ್ಕೊಳ್ಳೋಣ. ಸೊ 1 kgಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಅದಾದ್ಮೇಲೆ 6 kgಗೆ ಎಷ್ಟಾಗುತ್ತೆ ಅದೇ ವೀಟಿಗೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? 4 kg ವೀಟಿಗೆ 16 ರೂಪಾಯಿ ಆದ್ರೆ 6 kg ವೀಟಿಗೆ ಎಷ್ಟಾಯ್ತು ಅಂತ. ವೀಟ್ ಅಂದ್ರೆ ಗೊತ್ತೇನಾ ಏನು? ಗೋಧಿ. ಸೊ ಅದೇ ಫಸ್ಟ್ ಏನು 1 kgಗೆ ಎಷ್ಟಾಗುತ್ತೆ ಕಂಡುಹಿಡ್ಕೋಬೇಕು. ಅಂದ್ರೆ ಏನು, ಡಿವೈಡ್ ಮಾಡಬೇಕು. 16 ಡಿವೈಡ್ ಬೈ 4 ಅದಾದ್ಮೇಲೆ ಬರೋ ಆನ್ಸರ್ನ 6 kgಗೆ ಎಷ್ಟು ಅಂತ ಕೇಳಿದ್ದೀನಲ್ಲ, 4 rupees ಬಂತು. ಸೊ 6 into 4 ಎಷ್ಟಾಯ್ತು ಅವಾಗ? 24 ಆಯ್ತು. 24 rupees 6 kgsಗೆ ಅಷ್ಟೇ. 6 cans. ಆನ್ಸರ್ cost of 6 cans is equals to rupees 210. Okay na? Cost of 6 cans is 210. Therefore cost of 1 can is equals to ಎಷ್ಟಾಗುತ್ತೆ? ಡಿವೈಡ್ ಮಾಡಬೇಕು. 210 divided by 6 ಅಂತ. ಸೊ ಅವಾಗ ಏನಾಯ್ತದು, ಡಿವೈಡ್ ಮಾಡಿದಾಗ 35 rupees ಆಯ್ತು ಒಂದು ಕ್ಯಾನಿಗೆ. Therefore cost of 4 cans is equals to 35 into 4 ಮಾಡಬೇಕು. 35 into 4 ಎಷ್ಟು ಬರುತ್ತೆ? rupees 140. So this is the basic method. ಕ್ವಶನ್ ಇದೆ, ಒಬ್ಬ ಯಾರು 220 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾನೆ. ಎಷ್ಟು ಲೀಟರ್ ಪೆಟ್ರೋಲ್ ಅಲ್ಲಿ? 5 ಲೀಟರ್ ಪೆಟ್ರೋಲ್ ಅಲ್ಲಿ ಟ್ರಾವೆಲ್ ಮಾಡಿದಾನೆ. 1.5 ಲೀಟರ್ಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ 1 ಕಿಲೋಮೀಟರ್ಗೆ ಎಷ್ಟು ಹೋದ ಅಂತ. ಸೊ ಹೆಂಗೆ, ಯಾವ ತರ ಬರೀಬಹುದು? ಇನ್ 5 liters kilometer, in 5 meters kilometer traveled is equal to, in 5 liters kilometer traveled is equal to ಎಷ್ಟು? 220. Okay na? Therefore in 1 liter motorbike travel is equals to ಎಷ್ಟಾಗುತ್ತೆ? 220 divided by 5 ಮಾಡಬೇಕು. divided by 5. ಸೊ ಇದು ಎಷ್ಟಾಗುತ್ತೆ? 220 divided by 5 ಡಿವೈಡ್ ಮಾಡಿದಾಗ 44. ಓಕೆನಾ? ಸೊ in 1.5 liter motorbike travels is equals to ಎಷ್ಟು? 44 into 1.5. ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? 66 ಕಿಲೋಮೀಟರ್ ಅಂತ ಬರುತ್ತೆ. ಮಾಡ್ಬೇಕಂದ್ರೆ ಯು ಕ್ಯಾನ್ ಡೂ ಒನ್ ಮೋರ್ ಥಿಂಗ್. ಏನ್ ಮಾಡಬೇಕು? 220 ಅಂತಾನೆ ಬರ್ಕೊಳ್ಳಿ. 220 by 5 into 1.5 ಅಲ್ಲ, 1.5 ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 15 by 10 ಆಯ್ತಾ? 10 ಕ್ಯಾನ್ಸಲ್, 5 1s 5 3s. ಇವಾಗ ಏನಾಯ್ತು?
22 into 3 ಆಯ್ತು. ಅಣ್ಣ ಹಿಂಗೆ ಹೇಳ್ಕೊಟ್ಟಿದ್ದಾರೆ. ಯಾವ ತರ? ಈ ತರ. ಡಜನ್ ಅಂದ್ರೆ ಎಷ್ಟು? ಹೌ ಮಚ್ ಇಸ್ ಡಜನ್? ಇಟ್ಸ್ 12. 100 ಸೋಪಿಗೆ 153.60 ಆಯ್ತು ಅಂದ್ರೆ 15 ಸೋಪಿಗೆ ಎಷ್ಟಾಯ್ತು ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಅದಕ್ಕೆ ಫಸ್ಟ್ ಬರೆಯೋಣ ಇಲ್ಲಿ. ಕಾಸ್ಟ್ ಆಫ್ ಡಜನ್ soaps is equals to ಎಷ್ಟು? 60. ಓಕೆನಾ? therefore cost of a soap is equals to how much? ಏನ್ ಮಾಡ್ಬೇಕಿಲ್ಲಿ? ಅಣ್ಣ ಇದು ಡಿವೈಡ್ 12 ಜೊತೆ ಡಿವೈಡೆಡ್ ಬೈ 12. ಓಕೆನಾ? ಅದನ್ನ ನಾನು ಹೆಂಗೆ ಯಾವ ಥರ ಈಸ್ ಈಕ್ವಲ್ ಟು ನಾನು ಹಂಗೆ ಬರಿತೀನಿ, ಯಾಕಂದ್ರೆ ಇಲ್ಲಿ ಏನಪ್ಪ ಪಾಯಿಂಟ್ ಇರೋದ್ರಿಂದ ನಾನು ಹಿಂಗೆ ಬರ್ಕೊಳ್ತೀನಿ. ಓಕೆನಾ? therefore cost of 15 soaps is equals to ಇದನ್ನ ಡಿವೈಡ್ ಮಾಡಿದ್ರೆ ನಿಮ್ಗೆ ಒಂದು ಸೋಪಿಗೆ ಎಷ್ಟಾಗುತ್ತೆ ಅಂತ ಸಿಗುತ್ತೆ. ಆದ್ರೆ ನಮ್ಗೆ ಅದು ಬೇಕಿಲ್ಲ, ಯಾಕಂದ್ರೆ ಇಲ್ಲಿ ಪಾಯಿಂಟ್ ಇರೋದ್ರಿಂದ ನಮ್ಗೆ ಗೊತ್ತಿಲ್ಲ ಅದು ಹೆಂಗ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಇಯರ್ಗೆ ಏನಪ್ಪ ಡಿವಿಷನ್ ಬರುತ್ತೆ ನಿಮ್ಗೆ, ಡೆಸಿಮಲ್ ಡಿವಿಷನ್. ಸದ್ಯಕ್ಕೆ ಹಿಂಗೆ. ಸೊ ಇಂಟು 12 ಮಾಡ್ತೀನಿ, ಇಂಟು 15 ಮಾಡ್ತೀನಿ. ಸೊ ಇವಾಗ ಇವೆರಡು ಯಾರು ಕ್ಯಾನ್ಸಲ್ ಆಗುತ್ತೆ? 3 4s 3 5s. ಓಕೆನಾ? 3 4s 3 5s. ಇವಾಗ ನೀವು ಆಕ್ಚುಲಿ ಇದನ್ನ ಡಿವೈಡ್ ಮಾಡಲೇಬೇಕು ಇವಾಗ ಇವೆರಡನ್ನ. ಅಣ್ಣ ಸಿಮ್ರನ್ ಸುಸ್ತಾಗ್ತೈತೆ ಅಂತ ಏನು ಮಾಡ್ತಾನೆ ಇಲ್ಲ. ಸೊ ಎಷ್ಟಾಯ್ತು? 192.00. ಅಣ್ಣ 00 ಮಾಡ್ಸಲ್ಲ ನಮಗೆ, ಬರೀ 192. ಓಕೆನಾ? ಆಯ್ತು, ಅದು ಪೈಸಾ ಅಂತ ಬರ್ದೆ ನಾನು. ಓಕೆ ಆಯ್ತಾ? ಗೊತ್ತಾಯ್ತಾ ಇದು? ಬರೋಣ. ಇನ್ rupees 350 rupees number of envelopes purchased is equals to ಎಷ್ಟು? 350 rupees ಅಲ್ಲಿ ಎಷ್ಟು ಎನ್ವಲಪ್ಸ್ ಪರ್ಚೇಸ್ ಮಾಡಿದೀವಿ? 105 ಪರ್ಚೇಸ್ ಮಾಡಿದೀವಿ. ಓಕೆನಾ? therefore in 1 rupee number of envelopes purchased. 1 ರೂಪಾಯಿನಲ್ಲಿ ಎಷ್ಟು ಎನ್ವಲಪ್ ಸಿಗುತ್ತೆ? ಅದಕ್ಕೆ ಏನ್ ಮಾಡಬೇಕು? 105 ಡಿವೈಡೆಡ್ ಬೈ 350 ಮಾಡಬೇಕು. ಓಕೆನಾ? ಗೊತ್ತಾಯ್ತಾ? ಈ ನಂಬರು ಇಲ್ಲಿ ಡಿವಿಷನ್ ಬರುತ್ತೆ. ಯಾವಾಗ ಆಯ್ತಾನೆ ಆಗೋದು? therefore in 100 rupees number of envelope purchased is equals to ಇಲ್ಲಿ ಹಾಕೋಣ is equals to 105,350 into 100. ಕ್ಯಾನ್ಸಲೇಷನ್ ಮಾಡೋಣ. 00 ಕ್ಯಾನ್ಸಲ್ 30. ಸೊ 100 ರೂಪಾಯಿಗೆ ಎಷ್ಟು ಪರ್ಚೇಸ್ ಮಾಡ್ಬೋದು? 30 ಪರ್ಚೇಸ್ ಮಾಡ್ಬೋದು. ಏನ್ ಕೇಳಿದಾನೆ? ಕಾರ್ ಟ್ರಾವೆಲ್ಸ್ 90 kilometers in 2.5 hours. How much time it requires to cover 30 kilometers with same speed? ಅವನು ಅದೇ ಸ್ಪೀಡಲ್ಲಿ ಹೋಗ್ತಿದ್ದಾನೆ. 30 ಕಿಲೋಮೀಟರ್ ಕವರ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು ಅಂತ ಕೇಳ್ತಾರೆ. ಸೊ ಫಸ್ಟ್ 1 ಅವರ್ಗೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಅಂತ ನೋಡೋಣ ನಾವು. ಸೊ ಸೆಂಟೆನ್ಸ್ ಏನಂತ 2.5 hours ನಾವು ಹೆಂಗ್ ಬರಿಬಹುದು? 2.5 hours ನಾವು ಮಿನಿಟ್ಸ್ ಅಲ್ಲಿ ಬರೆಯೋಣ. ಅಂದ್ರೆ ಏನದು? 230 ಅಲ್ಲ 6
2 hours 30 minutes. 2 hours is 1 hour is equal to how many minutes? 60. 60 into 2. 62 is 120 plus 30, which is equals to 150 minutes. ಓಕೆನಾ? 120 ಮಿನಿಟ್ಸ್ ಆಯ್ತು. ಇವಾಗ ನಾವು ಹೆಂಗ್ ಬರಿತೀವಿ? 90 kilometers covered in 150 minutes. Therefore 1 kilometer ಕವರ್ ಮಾಡೋದಕ್ಕೆ ಎಷ್ಟು ಮಿನಿಟ್ಸ್ ಬೇಕು? ಕಿಲೋಮೀಟರ್ ಕ್ಯಾನ್ ಬಿ ಕವರ್ಡ್ ಇನ್ 1 kilometer can be covered in 150 divided by 90. Okay na? Therefore 30 kilometers can be covered in 150 by 90 into 30. ಓಕೆನಾ? ಸೊ 0 0 ಕ್ಯಾನ್ಸಲ್, 3s are 1s are, ಇದು 50 ಆಗುತ್ತೆ. ಅಂದರೆ ಏನು? ಇಟ್ ಟೇಕ್ 50 minutes ಟು ಕವರ್ 30 kilometer. ಏನು? ಡಿಸ್ಟೆನ್ಸ್ ಕವರ್ಡ್ ಇನ್ 2 hours ಅಂತ ಕೇಳಿದ್ದಾರೆ. ಸೊ ಫಸ್ಟು 1 hourಗೆ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಅಂತ ನೋಡೋಣ. ಇದು 2.5 hours is equals to ಏನಂತ ಹೇಳಿದ್ವಿ? 2.5 hours is equals to 150 minutes. ಅಥವಾ we can also write as 5/2 hours ಅಂತ ಬರೀಬಹುದು. ಓಕೆನಾ? ಫಸ್ಟ್ 1 hourಗಲ್ಲ, ಸೊ we will make it as hour itself. ಅವರ್ ಇರೋದಕ್ಕೆ we will consider hour itself. ಅಲ್ಲೇನಿತ್ತು, ಅಲ್ಲಿ ಕಿಲೋಮೀಟರ್ ಇತ್ತು, ಸೊ ನಮ್ಗೇನು ಅಷ್ಟೊಂದು ನೆಸಿಟಿ ಇರಲಿಲ್ಲ, ನಮ್ಗೆ ಅವರ್ ಅಂತಾನೆ ಕನ್ಸಿಡರ್ ಮಾಡೋದು, ಸೊ ಮಿನಿಟಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಇಲ್ಲ, ಆ ಥರ ಏನೂ ಇಲ್ಲ. ಇಲ್ಲಿ ಅವರ್ಸ್ ಅಂದಿರೋದಕ್ಕೆ ಅವರ್ಸ್ ಅಂತಾನೆ ಕನ್ಸಿಡರ್ ಮಾಡೋಣ. ಸೊ 90 kilometers, 90 kilometers ಅಲ್ಲ, ಇದನ್ನ ಹೆಂಗ್ ಬರೀಬೇಕು? ಇನ್ 2.5 ಅಂದ್ರೆ ಏನು? 5/2 hours ಅಲ್ಲಿ, ಇನ್ 5/2 hours covered how much? 90 kilometers. 5/2 hours ಅಲ್ಲಿ ಎಷ್ಟು ಕವರ್ ಆಗಿದೆ? 90 kilometers. Therefore in 1 hour distance covered is equals to ಏನು ಮಾಡಬೇಕು? ಡಿವೈಡ್ ಮಾಡಬೇಕು. 90 divided by 5/2. ಇವಾಗ ಈ ತರ ಇದೆ, 5/2 ಅಂತ ಇದೆ. ಇದನ್ನೇನು ಮಾಡ್ಬೇಕು? ಡಿವಿಷನ್ ನಾನು ಮಲ್ಟಿಪ್ಲಿಕೇಶನ್ ಚೇಂಜ್ ಮಾಡ್ಬೇಕು. ಅವಾಗ ಇದೇನಾಗುತ್ತೆ? ಇದು ರೆಸಿಪ್ರೋಕಲ್ ಆಗುತ್ತೆ. ಇದೇನಾಗುತ್ತೆ? 2/5 ಆಗುತ್ತೆ. ಓಕೆನಾ? ಇವಾಗ ಕ್ಯಾನ್ಸಲೇಷನ್ ಮಾಡೋಣ. 5 1s 90 ಯಾವಾಗ ಆಗುತ್ತೆ? 18s, which is equals to 36 kilometer. 1 hour ಎಷ್ಟು ಕಿಲೋಮೀಟರ್? 36. Therefore in 2 hours distance covered is equals to 2 into 36, which is equals to 72 kilometer.